ಇವತ್ತು ಅಂಡರ್ 15,000ನಲ್ಲಿ ಬರುವ ಬೆಸ್ಟ್ ಫೋನ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದರಲ್ಲಿ 5 ಭಾಗಗಳಾಗಿ ಮಾಡಿದ್ದೀನಿ. ಇನ್ನು ಮೊದಲನೇದು ನೋಡೋದಾದರೆ ಬೆಸ್ಟ್ ಲುಕಿಂಗ್ ಫೋನ್ ಅಂಡರ್ 15,000 ಪೋಕೋ X5 Neo 5G ಅಂತ. ಇದು ಒಳ್ಳೆ ಡಿಸೈನ್ ಕೊಟ್ಟಿದ್ದಾರೆ, ಲುಕ್ ವೈಸ್ ಚೆನ್ನಾಗಿದೆ, ಪ್ರೀಮಿಯಂ ಫೀಲ್ ಆಗುತ್ತೆ. ಇನ್ನು ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 6.67 FHD ಪ್ಲಸ್ 120 Hz ಡಿಸ್ಪ್ಲೇ ಕೊಟ್ಟಿದ್ದಾರೆ. 108 MP ಪ್ಲಸ್ 2 MP ರಿಯರ್ ಕ್ಯಾಮ್ರಾ ಕೊಟ್ಟಿದ್ದಾರೆ. 16 MP ಫ್ರಂಟ್ ಕ್ಯಾಮ್ರಾ ಕೊಟ್ಟಿದ್ದಾರೆ. MediaTek Dimensity 6080 ಪ್ರೊಸೆಸರ್ ಕೊಟ್ಟಿದ್ದಾರೆ. ಬ್ಯಾಟ್ರಿ ಬಗ್ಗೆ ಮಾತಾಡೋದಾದ್ರೆ 5000 MHz ಬ್ಯಾಟ್ರಿ ಕೊಟ್ಟಿದ್ದಾರೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತಾಡೋದಾದ್ರೆ AMOLED ಡಿಸ್ಪ್ಲೇ ಬರುತ್ತೆ. ಬೆಜಲ್ಸ್ ತುಂಬ ಚಿಕ್ಕದಿದೆ, ಫ್ಲಾಗ್ಶಿಪ್ ಲೆವೆಲ್ ಫೀಲ್ ಆಗುತ್ತೆ. ಡಿಸ್ಪ್ಲೇ ಆ್ಯಂಡ್ ಕಲರ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿದೆ. ಗುಡ್ ಫೀಲಿಂಗ್ ಆ್ಯಂಡ್ ಗುಡ್ ಡಿಸೈನ್ ಕೊಟ್ಟಿದ್ದಾರೆ. ಇದರಲ್ಲಿ ಆರಾಮಾಗಿ PUBG ಆಡ್ಕೊಬೋದು. ಇನ್ನು ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಸ್ವಲ್ಪ ಬರುತ್ತೆ. ಇದರಲ್ಲಿ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರಲ್ಲ. ಓವರಾಲ್ ಆಗಿ ನೋಡೋದಾದರೆ ಯಾರಿಗೆ ಗುಡ್ ಲುಕಿಂಗ್, ಪ್ರೀಮಿಯಂ ಲುಕಿಂಗ್ ಜೊತೆಗೆ ಮಲ್ಟಿಮೀಡಿಯಾ ಎಕ್ಸ್ಪೀರಿಯನ್ಸ್ ಬೇಕು, ಟಾಪ್ ನಾಚ್ ಆಗಿದೆ ಈ ಫೋನು, ಅವ್ರಿಗೆ ಯೂಸ್ ಆಗುತ್ತೆ. ಇದರ ಪ್ರೈಸ್ ಬಂದ್ಬಿಟ್ಟು 15,000 ರುಪೀಸ್. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೆಸ್ಟ್ ಕ್ಯಾಮ್ರಾ ಫೋನ್ ಅಂಡರ್ 15,000 ಮೋಟರೋಲಾ 64 5G. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 6.5 FHD ಪ್ಲಸ್ ಡಿಸ್ಪ್ಲೇ ಬರುತ್ತೆ. 50 MP ಪ್ಲಸ್ 5 MP OIS ಕ್ಯಾಮ್ರಾ ಬರುತ್ತೆ ಫ್ರೆಂಡ್ಸ್. 16 MP ಫ್ರಂಟ್ ಕ್ಯಾಮ್ರಾ ಸಿಗುತ್ತೆ. MediaTek Dimensity 7025 MediaTek Dimensity ಸಿಗುತ್ತೆ. ಪ್ರೊಸೆಸರ್ ಸಿಗುತ್ತೆ. 6000 MHz ಬಿಗ್ ಬ್ಯಾಟ್ರಿ ಸಿಗುತ್ತೆ. 33 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇದರಲ್ಲಿ 2 ಕಲರ್ ಬರುತ್ತೆ, ಗ್ರೀನ್ ಅಂಡ್ ಪರ್ಪಲ್ ಕಲರು. ಟಾಕ್ ಆಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ಅಂಡ್ ಕ್ಲೀನ್ UI ಸಿಗುತ್ತೆ. ಪ್ರೈಸ್ 14,000. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೆಸ್ಟ್ ವ್ಯಾಲ್ಯೂ ಫಾರ್ ಮನಿ ಅಂಡರ್ 15,000 ವಿವೋ T3X 5G. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 6.72 FHD ಪ್ಲಸ್ IPS ಡಿಸ್ಪ್ಲೇ ಬರುತ್ತೆ. 50 MP ಪ್ಲಸ್ 2 MP ರಿಯರ್ ಕ್ಯಾಮರಾ ಬರುತ್ತೆ. 80 MP ಫ್ರಂಟ್ ಕ್ಯಾಮರಾ ಬರುತ್ತೆ. 6 Gen 1 ಪ್ರೊಸೆಸರ್ ಬರುತ್ತೆ. 6000 MHz ಬ್ಯಾಟ್ರಿ ಬರುತ್ತೆ. ಡಿಸೈನ್ ನೋಡ್ಬೋದು ಫ್ರೆಂಡ್ಸ್, ಗುಡ್ ಕ್ವಾಲಿಟಿ ವಿಡಿಯೋಸ್ ಬರುತ್ತೆ. ಪೆನ್ಸಿಲ್ ಡಿಸ್ಪ್ಲೇ ಬರುತ್ತೆ. 1000 ನೀಟ್ಸ್ ಬಿಗ್ ಬ್ರೈಟ್ನೆಸ್ ಸಿಗುತ್ತೆ ಫ್ರೆಂಡ್ಸ್. ಸೆಲ್ಫಿ ಕ್ಯಾಮ್ರಾ ಸಿಗುತ್ತೆ. ಗುಡ್ ಲುಕಿಂಗ್ ಫೋನ್ ಇದೆ ಫ್ರೆಂಡ್ಸ್. 6 Gen 4nm ರನ್ ಆಗೋದು ಪ್ರೊಸೆಸರು. 6000 MHz ಬಿಗ್ ಬ್ಯಾಟ್ರಿ ಸಿಗುತ್ತೆ. 44 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಆಗುತ್ತೆ. ಇದೊಂದು ವ್ಯಾಲ್ಯೂ ಫಾರ್ ಮನಿ ಅಂತ ಹೇಳ್ಬೋದು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ಬೆಸ್ಟ್ ಸಾಫ್ಟ್ವೇರ್ ಎಕ್ಸ್ಪೀರಿಯನ್ಸ್ ಫೋನ್ ಅಂಡರ್ 15,000. ಇದು ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ M34 5G. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 6.5 FHD ಪ್ಲಸ್ AMOLED ಡಿಸ್ಪ್ಲೇ ಬರುತ್ತೆ. 50 MP ಪ್ಲಸ್ 80 MP ಪ್ಲಸ್ 2 MP OIS ಕ್ಯಾಮ್ರಾಸ್ ಬರುತ್ತೆ. 13 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. Exynos 1280 ಪ್ರೊಸೆಸರ್ ಬರುತ್ತೆ. 6000 MHz ಬ್ಯಾಟ್ರಿ ಬರುತ್ತೆ. ಇನ್ನು ಗೊರಿಲ್ಲಾ ಗ್ಲಾಸ್ 5 ಪ್ರೊಟೆಕ್ಷನ್ ಸಿಗುತ್ತೆ. ಸೆಲ್ಫಿ ಕ್ಯಾಮ್ರಾ ಮತ್ತು ಕ್ಯಾಮ್ರಾ OIS ಅಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಈ ಫೋನಲ್ಲಂತೂ. 50 MP OIS ಕ್ಯಾಮ್ರಾ ಬರುತ್ತೆ. ಕ್ಯಾಮ್ರಾ ನೋಡ್ಬೋದು. 4 ಇಯರ್ OIS ಅಪ್ಡೇಟ್ ಸಿಗುತ್ತೆ. 5 ಇಯರ್ ಸೆಕ್ಯೂರಿಟಿ ಅಪ್ಡೇಟ್ ಸಿಗುತ್ತೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ಬೆಸ್ಟ್ ಓವರ್ ಆಲ್ ಪರ್ಫಾರ್ಮೆನ್ಸ್ ಫೋನ್ ಅಂಡರ್ 15,000 ರಿಯಲ್ಮಿ P1 5G. ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಮಾತಾಡೋದಾದರೆ 6.67 FHD ಪ್ಲಸ್ 120 Hz AMOLED ಡಿಸ್ಪ್ಲೇ ಬರುತ್ತೆ. 50 MP ಪ್ಲಸ್ 2 MP ಡ್ಯುಯಲ್ ಕ್ಯಾಮ್ರಾ ಬರುತ್ತೆ. ರಿಯರಲ್ಲಿ 16 MP ಸೆಲ್ಫಿ ಕ್ಯಾಮ್ರಾ ಬರುತ್ತೆ. ಪ್ರೊಸೆಸರ್ ಬಂದ್ಬಿಟ್ಟು MediaTek Dimensity 7050 ಪ್ರೊಸೆಸರ್ ಬರುತ್ತೆ. 5000 MHz ಬ್ಯಾಟ್ರಿ ಸಿಗುತ್ತೆ. ಇನ್ನು ವಿಡಿಯೋ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿದೆ. 2000 ನೀಟ್ಸ್ ಪೀಕ್ ಬ್ರೈಟ್ನೆಸ್ ಸಿಗುತ್ತೆ. ನೀವು ನೋಡ್ತಾ ಇರ್ಬೋದು. PUBG ಅಂತೂ 60 FPS ಅಲ್ಲಿ ಆಡ್ಬೋದು. ಅಲ್ಟ್ರಾ ವೈಡ್ ಕ್ಯಾಮ್ರಾ ಸಿಗಲ್ಲ ಇದರಲ್ಲಿ. 120 Hz ರಿಫ್ರೆಶ್ ರೇಟ್ ಸಿಗುತ್ತೆ ಈ ಫೋನಲ್ಲಿ. ಆರಾಮಾಗೆ ವಿಡಿಯೋ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ. ಯಾರಿಗೆ ಗುಡ್ ಪರ್ಫಾರ್ಮೆನ್ಸ್ ಆ್ಯಂಡ್ ಗುಡ್ ವಿಡಿಯೋ ಕ್ವಾಲಿಟಿ ಡಿಸ್ಪ್ಲೇ ಬೇಕು ಆ್ಯಂಡ್ ಕ್ಯಾಮ್ರಾ ಗುಡ್ ಕ್ವಾಲಿಟಿ ಕ್ಯಾಮ್ರಾ ಬೇಕು, ಅವರು ಈ ಫೋನ್ನ ಚೂಸ್ ಮಾಡ್ಬೋದು. ಇವೆಲ್ಲ ಅಂಡರ್ 15,000 ಬರೋದು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್.